ರಂಧ್ರ ಇರುತ್ತೆ, ಅಲ್ಲಿ ಕಟ್ಟಿಗೆ ಇಡ್ತಾರೆ. ಅಂಥದ್ದು 10 ರಂಧ್ರ ಇರುತ್ತೆ. ಒಂದು ದಿಕ್ಕಿನಲ್ಲಿ ವೃತ್ತಾಕಾರವಾಗಿ 10 ರೀತಿ ಇಡ್ಬೋದು. 10 ಅಂದರೆ ಒಂದ್ರ ಮೇಲೆ 10 ಮಡಿಕೆ ಇಡ್ಬೋದು. 100 ಮಡಿಕೆ ಆಗೋಯ್ತು ಒಂದು ಸಾರಿಗೆ. ಆದರೆ ಬೆಂಕಿ ಎಂಬತಕ್ಕಂಥದ್ದು ನಾವೇನು ಕೊಟ್ಟಿದ್ದೀವಿ ಪಾತ್ರ, ಮೊದಲನೇ ಅಗ್ನಿಗೆ ಸಂಪರ್ಕ ಉಳ್ಳಂತಹ ಮಡಿಕೆ ಇದಲ್ಲ, ಅದಕ್ಕೆ ಬೆಂಕಿ ತಗುಲ್ತಾ ಇರೋದು ಮೊದಲು. ಅದಕ್ಕೆ ಅದು ಅಡುಗೆ ಆಗಿರೋದಿಲ್ಲ, ಮೇಲಿದಲ್ಲ ಅದು ಮೊದಲಾಗಿರುತ್ತೆ. ಇದೇನ್ರಿ ಆಶ್ಚರ್ಯ ಇದು! ಎಲ್ಲ ಮಡಿಕೆಗಳು ಹಾಗೆ. ಯಾವುದಕ್ಕೆ ಬೆಂಕಿ ಪಾತ್ರೆ ನಾವು ಕೊಟ್ಟಿರ್ತೇವೆ ಪಾತ್ರೆಗೆ, ಅದು ಮೊದಲಾಗಬೇಕಲ್ವಾ? ಹಾಗಲ್ಲ, ಅಲ್ಲಿ ಅದಾಗೋದಿಲ್ಲ. ಮೇಲೆ ಏನು ಮಡಿಕೆ ಇಟ್ಟಿದ್ದೇವೆ ಅದು ಮೊದಲು ಅಡುಗೆ ಆಗೋಗುತ್ತೆ. ಅದು ಇಡೀ ಸುಲಭ ಆಗಬೇಕಲ್ಲ, ಅದಾಮೇಲೆ ಇನ್ನೊಂದಾಗಿರುತ್ತೆ. ಆಮೇಲೆ ಹೀಗೆ ಬಂದರೆ ಕೆಳಗಡೆ ಇದಾಗಿರುತ್ತೆ. ಅಕಸ್ಮಾತ್ ಏನಾದರೂ ಮೈಲಿಗೆ ಆಗಿದ್ದು, ಆ ದೇವರಿಗೆ ಮೈಲಿಗೆ ಆಗಿದ್ದು ಅಂತ ಆಯಿತು ಅಂದರೆ ಎಲ್ಲಿಂದ ಒಂದು ಭೈರವೇಶ್ವರ ಬಂದಿರ್ತಾರೆ. ನಾಯಿ ಬಂದು ಅಲ್ಲಿ ಕೂತಿರುತ್ತೆ. ಆ ನಾಯಿ ಬಂದ್ಕೊಂಡು ಏನು ಮಾಡಬೇಕು, ಅಷ್ಟೊಂದು ಬಿಸಾಕ್ಬಿಡ್ಬೇಕು ಅದನ್ನು. ಆಮೇಲೆ ಅದನ್ನು ಪುನಃ ಬೇರೆ ಅಡುಗೆ ಮಾಡಬೇಕು, ದೇವರು ಕೊಡಬೇಕು. ಅಲ್ಲಿಯೂ ಅಷ್ಟೇ, ಅಡುಗೆ ಮನೆಗೆ ಹೋಗಿ ನೀವು ಮಾಡೋ ಏನು ವಾಸನೆ ಬರೋದಿಲ್ಲ. ಆ ಪರಮಾತ್ಮ ನಿವೇದನೆ ಮಾಡಿ ಆಚೆ ಬರ್ತಾ ಇದ್ದ ಹಾಗೆ ಅದೇನು ಭಕ್ಷ್ಯಗಳು, ಅದೇನಿದು. ಆ ಪುರಿ ಜಗನ್ನಾಥ ಕ್ಷೇತ್ರದಲ್ಲಿ ಯಾರಾದರೂ ಮದುವೆ ಆದರೂ ಕೂಡ ಅಷ್ಟೇ, ಮದುವೆ ಅವರ ಮನೆಯಲ್ಲಿ ಅಡುಗೆ ಮಾಡೋಂಗಿಲ್ಲ, ಈ ಪ್ರಸಾದವೇ ತಿನ್ನಬೇಕು. ಅದೇ ಒಪ್ಕೊತಾರೆ ಅವರು. ಯಾಕೆಂದರೆ ಗಂಡು ವರ ಎಲ್ಲರೂ ಗೊತ್ತಿದೆ ಅವರಿಗೆ, ಅದೇ ನಾವೇನು ಹೇಳಬೇಕಾಗಿಲ್ಲ ಅದನ್ನು. ಯಾರೂ ಕೂಡ ಪ್ರತ್ಯೇಕವಾಗಿ ಯಾವುದೇ ಫಂಕ್ಷನ್ನಲ್ಲಿ ಅಡುಗೆ ಮಾಡೋಂಗಿಲ್ಲ ಅವ್ರ ಮನೆಯಲ್ಲಿ. ಶ್ರೀನಿವಾಸ ದೇವರದೇ ಒಂದು ದಿವಸಕ್ಕೆ ಕಡೇ ಪಕ್ಷ 1,00,000 ಜನ, ಕಡೇ ಪಕ್ಷ 1,00,000 ಜನ ಊಟ ಮಾಡ್ತಾರೆ. ಇಂಥದ್ದು ಎಷ್ಟು ಮಡಿಕೆಗಳಿದೆ, ಎಷ್ಟು ಒಲೆಗಳಿದೆ, ಅಡಿಯೋರು ಎಷ್ಟು ವಿಧ ಇದ್ದಾರೆ. ಪರಮಾತ್ಮನಿಗೆ ಒಂದು ದಿವಸಕ್ಕೆ 7 ಬಾರಿ ನೈವೇದ್ಯ, 7 ಬಾರಿ ನೈವೇದ್ಯ. ಇಂತಹ ವೈಭವೋಪೇತವಾದಕ್ಕಂಥ ಆ ಪ್ರದೇಶದಲ್ಲಿಯೂ ಕೂಡ ಲಕ್ಷ್ಮೀದೇವಿಯೇ ಮಾಡೋದು. ಆದ್ದರಿಂದ ಅಲ್ಲಿಯೂ ಕೂಡ ಅನ್ನ ಸಾರು ಹುಳಿ ಎಲ್ಲ ಮಾಡ್ತಾ ಇರ್ತಾರೆ. ಒಂದು ಸಾರಿ ಉಪಯೋಗ ಮಾಡಿರತಕ್ಕಂಥ ಮಡಿಕೆ ಎಂಬುದು ಪುನಃ ಇನ್ನೊಂದು ಮಡಿಕೆ ಬರೋದಿಲ್ಲ. ಆ ಮಡಿಕೆಯನ್ನು ಮಾಡಲಿಕ್ಕೆ ಒಂದು ಬ್ರಾಹ್ಮಣರ ಗುಂಪಿದೆ, ಮಡಿಕೆಗಳಲ್ಲೇ ಮಾಡೋದು. ಇನ್ನು ಬಂಗಾರದ ಪಾತ್ರೆ ಕೊಟ್ಟರು ಕೂಡ ಅದರಲ್ಲಿ ಅಡುಗೆ ಮಾಡೋದಿಲ್ಲ. ಅದೇನು ಮಡಿಕೆನೇ ಬೇಕಂತ ಮನೆಗೆ. ಹಾಗೆ ಇಂಥದ್ದೆಲ್ಲ ಅವನ ಮಹಿಮೆ ಇದೆ. ಅಲ್ಲಿ ಕೂಡ ಅಷ್ಟೇ, ಯಾರು ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ ಅವರು ಅದು ಹೇಳ್ತಾರೆ ನೋಡಿ. ಸ್ವಾಮಿ ಪುಷ್ಕರಣಿ ಸ್ನಾನಂ, ಶ್ರೀ ವೆಂಕಟೇಶ್ವರ ದರ್ಶನಂ, ಮಹಾಪ್ರಸಾದ ಸ್ವೀಕಾರ ತ್ರೈಲೋಕ್ಯ ದುರ್ಲಭಂ. 3 ಲೋಕದಲ್ಲಿ ಸಿಗೋದಿಲ್ಲ. ಸಪ್ತಜನ್ಮ ಕೃತಂ ಪಾಪಂ ಸಹಸಾ ವ್ಯಪೋಹತಿ. ಆ ಪ್ರಸಾದವನ್ನು ಸ್ವೀಕಾರ ಮಾಡಿದ್ರೆ ಅಂದರೆ ಎಷ್ಟೋ 7 ಜನ್ಮದ ಪಾಪಗಳು ನಮಗೆ ಪರಿಹಾರ ಆಗುತ್ತೆ. ಇಷ್ಟು ಪ್ರಸಾದ ತಿಂದರೆ 7 ಜನ್ಮ ಪಾಪ ಪರಿಹಾರ ಆಗೋದಾದರೆ ಯಾವ ಮಠ ತೊಗೊಂಡು ನಾವೇನು ಮಾಡೋದ್ರಿ? ಮಠಕ್ಕೆ ಹೋದಾಗ ಹುಷಾರಾಗಿದೆ ಅಷ್ಟೇ. ಸ್ವಾಮಿ ಜೊತೆಗೆ ಹೋದಾಗ ಒಬ್ಬ ಆಚಾರ್ಯರು ನನ್ನ ಜೊತೆಗೆ ಬಂದರು. ಎಷ್ಟೊತ್ತಿಗೆ 6 ಗಂಟೆಗೆ ನಾನು ಬೆಟ್ಟ ಹತ್ತಿ ಶುರು ಮಾಡಿ. ಯಾಕೆಂದರೆ ನಮಗೆ 4 ಗಂಟೆಗೆ ಅಲ್ಲಿರ್ಬೇಕು. ನಾಳೆ ಬೆಳಿಗ್ಗೆ 4 ಗಂಟೆಗೆ ಇರಬೇಕು ನಾವು. ನಾಳೆ ಏಕಾದಶಿ ಬೇರೆ, ಅಲ್ಲಿರ್ಬೇಕು ನಾವು. ಈ ಮಧ್ಯದಲ್ಲಿ ಬೆಟ್ಟ ಹತ್ಕೊಂಡು ಹೋಗುವಾಗ ದಾರಿ ಉದ್ದಕ್ಕೂ ಸುಮಾರು 3,500 ಮೆಟ್ಲುಗಳು. ಅಷ್ಟು ವಿಧದಲ್ಲಿಯೂ ಕೂಡ ನಾನು ಪ್ರಮಾಣ ಕೊಟ್ಟರು ಕೂಡ ಅವರು ಒಪ್ಪಲೇ ಇಲ್ಲ. ಅವರು ಎಲ್ಲ ತಿನ್ನೋಗಿಲ್ಲ. ನಮ್ಮಲ್ಲಿ ಯಾರು, ನಮ್ಮ ಪದ್ಧತಿಯಲ್ಲಿ ಮಾಧು ಪದ್ಧತಿಯಲ್ಲಿ ಯಾರು ತಿಂದಿಲ್ಲ, ಹಾಗೆ ತಿನ್ನಲಿಕ್ಕಿಲ್ಲ ಅಂತ ಹಾಗೆ ವಾಕ್ಯಾರ್ಥ ಮಾಡ್ಕೊಂಬಂತ. ನಾನು ಹೇಳಿದೆ, ನಿಮಗೆ ವಿಚಾರ ಮಾಡತಕ್ಕಂಥ ವ್ಯಕ್ತಿಗಳು ಎಷ್ಟರವರೆಗೆ ನಮಗೆ ವೆಂಕಟಾದ್ರೌ ಶುಚಿಕ್ಷೇತ್ರೆ ಅಶುಚಿ ದೋಷೋ ನ ವಿದ್ಯತೆ ತಸ್ಮಾತ್ ವೆಂಕಟನಾಥಸ್ಯ ನೈವೇದ್ಯಂ ಗ್ರಾಹ್ಯಮುತ್ತಮಂ ಅಂತ ಈಗಿನ ಪ್ರತಿಗಳಲ್ಲೂ ಈ ಶ್ಲೋಕ ಸಿಗ್ತಾ ಇದೆ. ಈ ಶ್ಲೋಕ ಸಿಕ್ಕಿನ ತಗೋಬೇಕು ಅಂತ ಶ್ಲೋಕ ಇರುವಾಗ ತಗೋಬಾರದು, ನರಕ ಆಗತ್ತೆ ಅಂತ ಒಂದು ಶ್ಲೋಕ ಸಿಗುವವರು ಕೂಡ ಇದು ಪ್ರಮಾಣ ಅಂತ ಒಪ್ಪಬಹುದಲ್ವಾ ಅಂತ ಹೇಳಿದ್ರು ಕೂಡ ಅವ್ರು ಕೇಳಿಲ್ಲ. ಕಡೆ ಹಾಗೆ ವಾಕ್ಯಾರ್ಥ ಮಾಡ್ಕೊಬಂದರು. ಮುಗೀತು, ಅದು ತೀರ್ಮಾನ ಆಗಲಿಲ್ಲ. ಅದು ಸುಮ್ಮನೆ ಕಂಠ ಶೋಷಣೆ ಆಯಿತು. ಆದರೆ 4 ಗಂಟೆ ನಮಗೆ ಪ್ರಯಾಣ ಮಾಡಲಿಕ್ಕೆ ಬೇಕಲ್ಲಿ. ಆದರೆ 1 ಗಂಟೆ ನಾವು ಪ್ರಯಾಣ ಮಾಡಿದಂತೆ ಇರ್ತವೆ. ನಮ್ಗೆ ಗೊತ್ತಾಗೇ ಇಲ್ಲ ಮೆಟ್ಲು ಹತ್ತಿದ್ದು. ಅದು ಯಾವ ಮೆಟ್ಲು ಹತ್ತಿದ್ದು, ಏನು ಕಾಲು ನೋವುತ್ತೋ ಕೈ ನೋವುತ್ತೋ ಗೊತ್ತಾಗಿಲ್ಲ. ಅಂತೂ 1 ಗಂಟೆ ಹತ್ತು ಬಿಟ್ಟರೆ ಹಾಗಿತ್ತು. ಅಂದರೆ ನಮ್ಮ ದೃಷ್ಟಿ ಪೂರ್ತಿ ಆ ನೈವೇದ್ಯದ ಬಗ್ಗೆ ಹೊರಟೋಗಿತ್ತು. ಹೀಗಾಗಿ ನಮಗೆ ಶ್ರಮ ಆಗಲಿಲ್ಲ. ಆಯಿತು, ಅವೆಲ್ಲ ಬೇಡಿ ಅಂದಿದ್ದೆಲ್ಲ ನೋಡಿದ್ವಿ. ಬಾರ ದಿವಸ ಅವರು ನಮ್ಮನ್ನು ಉಪನ್ಯಾಸ ಕರೆಸಿದ್ದರು. ಅವರು ಆ ಕಾಲದಲ್ಲಿ ಆಗಿನ ಅಪ್ಪನಾಚಾರ್ಯರು ಅಂತಿದ್ರಲ್ಲ, ಅವರು
ದೊಡ್ಡ ಸಭೆ 3 ದಿವಸ ಕಾರ್ಯಕ್ರಮ ಕೊಟ್ಟಿದ್ದರು. ಅದಕ್ಕಾಗಿ ನಾನು ಅವರು ಬಂದಿದ್ದು ವಾಕ್ಯಾರ್ಥ ಮಾಡ್ಕೊಂಡ್ಬಂದು ಜೊತೆಗೆಲ್ಲ ಅವ್ರ ಶಿಷ್ಯರೆಲ್ಲ ಬಂದಿದ್ದರು. ಬೆಟ್ಟ ಹತ್ಕೊಂಡು ಹೋದ್ವಿ, ಎಲ್ಲ ಆಯಿತು. ಮಾರನೇ ದಿವಸ ಅವ್ರನ್ನ ಕರ್ಕೊಂಡು ಹೊರಗಡೆ ದೇವ್ರ ದರ್ಶನ ಮಾಡಿಸಿದ್ರು. ಆ ಷಡಗೋಪುರ ಇರ್ತಾರಲ್ಲ ಅದು ಇಟ್ಟರು. ಆಮೇಲೆ ಪ್ರಸಾದ ಕೊಟ್ಟರು. ನಾನು ಮತ್ತು ಪ್ರಸಾದ ಕೈಲಿ ಹೂವಿನ ಪ್ರಸಾದ ಇಲ್ಲಿತ್ತಲ್ಲಿ ಇಂಥ ಪ್ರಸಾದ ನಂಗೆ ಕೊಟ್ಟರು ಹೊರಗಡೆ ಅಂತ. ಅವರು ಕೊಡಿ ಇಷ್ಟು ಪ್ರಸಾದ ತೆಗೆದು ಅವ್ರು ಕೊಟ್ಟರು. ಅವರೇ ಹೀಗಿಡಿದ್ರು, ಜಾಸ್ತಿ ಕೊಟ್ಟರು ಅಂತ ಹಿಂಗಿಡಿದ್ರು ಅವರು. ಸರಿ ಹಿಡ್ಕೊಂಬಂದು ಆಮೇಲೆ ದ್ವಾರಕ್ಕೆ ಬಂದು ಹಿಂಗೆ ಅಂತಾರೆ, ಒಂದು ದೋಸೆ ಬಂದುಬಿಟ್ಟಿತ್ತು. ಅಂದರೆ ಏಕಾದಶಿ ಇವತ್ತು ಬಂದಿರೋದು, ಏಕಾದಶಿ ದೋಸೆ ಬಂತು. ಯಾರಾದರೂ ದೇವ್ರ ಮುಂದೆ ದೋಸೆ ಇಡ್ತಾರೆ, ದೇವ್ರಿಗೆ ಮುಟ್ಟಿಸಿ ದೋಸೆ ಇಡ್ತಾರೆ, ಯಾರೂ ಇಡೋದಿಲ್ಲ. ಏನು ಪಾತ್ರೆ ಕೈ ಹಿಡ್ಕೊಂಡು ನೈವೇದ್ಯ ಮಾಡ್ತಾರೆ ಅಷ್ಟೇ. ಇಲ್ಲಿ ದೋಸೆ ಎಂಬತಕ್ಕಂಥದ್ದು ಬರಲಿಕ್ಕೆ ಯಾವ ರೀತಿಯ ಸಂಭವನೀಯತೆಯೂ ಇಲ್ಲ. ಅದ್ರಾಗೆ ದೋಸೆ ಬಂತು. ಆಮೇಲೆ ನಾನು ಕೇಳಿದೆ, ಈಗ ಈ ದೋಸೆ ಎಲ್ಲಿಂದ ಬಂತು ಹೇಳಿ. ಶ್ರೀನಿವಾಸ ದೇವರು ಉತ್ಸವ ಮೂರ್ತಿ ಅಲ್ಲಿಂದ ಬಂದಿದ್ದು. ಅಲ್ಲಿ ನೈವೇದ್ಯ ಅಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ದು ನಿಮ್ಗೆ ಬಂದಿದೆ ಅಂದರೆ ಇಷ್ಟೊತ್ತು ವಾಕ್ಯಾರ್ಥ ಮಾಡ್ಕೊಂಬಂದರೆ ಅದರ ಫಲಶ್ರುತಿ ಏನಪ್ಪ ಅಂದರೆ ನೈವೇದ್ಯ ಸ್ವೀಕಾರ ಮಾಡ್ಬೋದು ಅಂತ ಹೇಳ್ಬಿಟ್ಟು ನನ್ನ ಪಕ್ಷವನ್ನೇ ಪರಮಾತ್ಮ ವಹಿಸಿದ್ದಾನೆ. ಯಾಕೆ ನಾನು ಹೇಳಿದ್ದೆಲ್ಲ ಪ್ರಾಮಾಣಿಕವಾದ ವಿಷಯ, ನಾನು ಪ್ರಮಾಣ ಕೊಡ್ತೀನಿ ನಿಮಗೆ ಅಂತ. ಆ ಹೇಳಿಕೊಳ್ಳೆ ಇವತ್ತು ತಿನ್ನಲ್ಲ ಏಕಾದಶಿ, ನಾಳೆ ತಿಂತೀನಿ ಅದನ್ನು. ಆ ದೋಸೆ ನಾಳೆ ಇಟ್ಕೊಂಡು ತಿಂದು ಯಾವ ದಿವಸದಲ್ಲಿ ಅವರ ದೇವರತ್ತ ಬಂದಾಗ ಈ ವಾಕ್ಯಾರ್ಥ ಮಾಡ್ಕೊಂಬಂದು ಈ ಪ್ರಸಾದ ಸಿಕ್ತು, ಅದನ್ನು ಮಾರನೇ ದಿವಸ ಅದಕ್ಕೋಸ್ಕರ ಬಂದು ಪ್ರಸಾದ ತೊಗೊಂಡು ತಿಂದ್ಬಿಟ್ಟು ಹೋಗ್ತಾರೆ. ಅಂದರೆ ಆ ಪರಮಾತ್ಮನ ಮಹಿಮೆಗಳೆಲ್ಲ ಹೀಗಿರುತ್ತೆ. ಅದಕ್ಕಾಗಿ ನಾವು ಅಲ್ಲೆಲ್ಲ ಹೋದಾಗ ಏನೇನೋ ನಮ್ಮ ಸ್ವಂತ ಬುದ್ಧಿಯನ್ನು ನಾವು ಯಾವತ್ತೂ ಕೂಡ ಉಪಯೋಗ ಮಾಡಬಾರ್ದು. ಇನ್ನು ಆ ತಿರುಮಲದಲ್ಲಿ ಇರತಕ್ಕಂಥ ತೀರ್ಥಗಳಿದಲ್ಲ, ಒಂದೊಂದಕ್ಕೂ ಕೂಡ ಒಂದೊಂದು ಅದ್ಭುತವಾದ ಚರಿತ್ರೆಗಳಿದೆ. ಒಂದೊಂದು ಕೂಡ ಅದ್ಭುತವಾಗಿರ್ತಕ್ಕಂಥ ಅನುಭೂತಿಯನ್ನು ನಮಗೆ ಉಂಟು ಮಾಡ್ತಕ್ಕಂಥದ್ದಾಗಿದೆ. ಅದೇನದೊಂದು ಸ್ವಾಮಿ ಪುಷ್ಕರಣಿಯ ಪೂರ್ವ ಇದೆ ನೋಡಿ. ಮೊದಲೇ ಸ್ವಾಮಿ ಪುಷ್ಕರಣಿ ನೋಡೋಣ. ಸ್ವಾಮಿ ಪುಷ್ಕರಣಿ ಅಂತ ಹೇಳಿದ್ರೆ ಅದರಲ್ಲಿ 3 ಸ್ವಾಮಿ ಪುಷ್ಕರಣಿ ಇದೆ. ನಮಗೆ ಕಾಣಿಸೋದು ಒಂದು ಮಾತ್ರ. ಅದರ ಒಳಗಡೆ ಒಂದು ದೇವತಾ ಯೋಗ್ಯವಾಗಿರ್ತಕ್ಕಂಥ ಸ್ವಾಮಿ ಪುಷ್ಕರಣಿ ಇದೆ. ಅದರ ಒಳಗಡೆ ಪರಮಾತ್ಮ ಲಕ್ಷ್ಮೀದೇವಿ, ಆ ಪರಮಾತ್ಮನ ಮಾತ್ರ ಇದು ಯಾವುದು ಸ್ನಾನಾದಿಗಳನ್ನು ಮಾಡ್ತಕ್ಕಂಥ ಇನ್ನೊಂದಿದೆ. ಅಲ್ಲಿ ಪರಮಾತ್ಮ ಮಲಗಿರ್ತಾನೆ. ನಮಗೆ ಕಾಣಿಸೋದು ಈ ಅಂಧದೃಷ್ಟಿ ಕಾಣಿಸೋದು ಆ ಮೇಲಿದ್ದು ಮಾತ್ರ ಕಾಣಿಸುತ್ತೆ. ಅದರಲ್ಲಿ ಕೂಡ 10 ತೀರ್ಥಗಳಿದೆ. ಅದರಲ್ಲಿ ಕೂಡ ನಾನು ಸ್ವಾಮಿ ಪುಷ್ಕರಣಿಯ ಒಂದು ಕಥೆ ಹೇಳ್ತಾ ಇದ್ದೀನಿ. ನಾನು ವರಾಹದೇವರು ನಮ್ಗೆ ಗೊತ್ತಿದೆ. ವರಾಹದೇವರು ಬಂದಿದ್ದೆಲ್ಲ ಕಥೆ ನಾವು ಕೇಳಿದ್ವಿ. ಈ ಸ್ವಾಮಿ ಪುಷ್ಕರಣಿ ಸುತ್ತಲೂ ಕೂಡ ನಾವು ವರಾಹದೇವರ ದೇವಸ್ಥಾನದ ಮೂಲೆ ಭಾಗ ಇದಲ್ಲ, ಅದು ವಾಯುವ್ಯ ಭಾಗ. ಅದು ವಾಯುವ್ಯ ಭಾಗ. ಅಲ್ಲಿಂದ ಪಕ್ಕದಲ್ಲಿ ಬಂತು ಅಂದರೆ ಕುಬೇರನ ಒಂದು ಜಾಗ. ಅಂದರೆ ಉತ್ತರ ಅಲ್ವಾ, ಅದು ಉತ್ತರದಲ್ಲಿ ಕುಬೇರ ಇರ್ತಾನೆ. ಅಲ್ಲಿ ಹೇಳುವಾಗ ಪೂರ್ವಕ್ಕೆ ಬಂದಾಗ ಸ್ವಾಮಿ ಪುಷ್ಕರಣೆ ಪೂರ್ವ ಅಂದರೆ ಇದು ಆಗುತ್ತೆ ಅಲ್ವಾ. ವರಾಹದೇವರು ಹಿಂಗಿದ್ದಾರೆ, ಶ್ರೀನಿವಾಸ ದೇವರು ಹಿಂಗಿದ್ದಾರೆ, ಪೂರ್ವಕ್ಕೆ ಇದಿದೆ. ಸೂರ್ಯ ಉದಯ ಆಗೋ ದಿಕ್ಕು. ಅಲ್ಲಿ ಮಾರ್ಕಂಡೇಯ ತೀರ್ಥ ಇದೆ. ಯಾವ ವ್ಯಕ್ತಿ ಆ ಜಾಗದಲ್ಲಿ ಹೋಗಿ ಪೂರ್ವದಲ್ಲಿ ಸ್ನಾನಾದಿಗಳನ್ನು ಮಾಡ್ತಾನೋ, ಇಂದ್ರದೇವರು ಅವರಿಗೆ ವಿಶೇಷವಾಗಿ ಅವರಿಗೆ ಮಾರ್ಕಂಡೇಯ ಮಹಾಭಾಗ ಸಪ್ತಕಲ್ಪಾಂತ ಜೀವನ ಆಯುರಾರೋಗ್ಯ ಸಿದ್ಧತ್ತಂ ಪ್ರಸೀದ ಭಗವನ್ಮುನೆ ಯಥಾ ತ್ವಂ ಚಿರಂಜೀವಿ ತಥಾ ಮಾಂ ಶತಜೀವಿನಂ ಕುರು. ಇದನ್ನು ಶ್ಲೋಕ ಸ್ನಾನ ಮಾಡಿ ಹೇಳ್ಕೊಂಡ್ಬಿಟ್ರೆ 100 ವರ್ಷ ಭರ್ಜರಿಯಾಗಿ ಬದುಕ್ತಾರೆ. ಮಾರ್ಕಂಡೇಯರು ಇರೋದೇ ದೀರ್ಘಾಯುಷ್ಯನ್ನು ಕೊಳ್ಳಿಕ್ಕೋಸ್ಕರವಾಗಿ. 6 ಕಲ್ಪಗಳ ಕಾಲ ತಪಸ್ಸನ್ನು ಮಾಡಿದವರು. 6 ಮನ್ಮಂತ್ರಗಳು. ಒಂದು ಮನ್ಮಂತ್ರ ಅಂದರೆ 30,67,20,20,000 ವರ್ಷ ಅಂದರೆ ಅಂಥದ್ದು 6 ಮನ್ಮಂತ್ರಗಳು ತಪಸ್ಸು ಮಾಡಿ ಈಗಲೂ ಕೂಡ ತಪಸ್ಸು ಮಾಡ್ತಾ ಇದ್ದಾರಂಥ ಮಹಾನುಭಾವನಿಗೆ ಪರಮಾತ್ಮ ಅನುಗ್ರಹ ಮಾಡದೇ ಇರಲ್ಲ. ಅವನು ಅಲ್ಲಿ ಸನ್ನಿಹಿತನಾಗಿದ್ದಾನೆ. ಅಲ್ಲಿ ನಾವು ಸ್ನಾನ ಮಾಡಿದಾಗ ನಮಗೆ ಪೂರ್ವದಲ್ಲಿ ಮಾರ್ಕಂಡೇಯನಂತೆ ಆಯುಷ್ ಉಂಟಾಗತ್ತೆ. ಇದು ಆಯುಷಿಗೋಸ್ಕರವಾಗಿ. ಇನ್ನು ಸ್ವಲ್ಪ ಪಕ್ಕಕ್ಕೆ ಬರಬೇಕು ನಾವು. ಪೂರ್ವದಿಂದ ಹೇಳ್ಕೊಂಬರ್ತಾ, ಇಲ್ಲಿಂದ ಹೇಳ್ಕೊಂಬರ್ತಾ ಇದ್ದೇನೆ. ಇದಾದ ಕೂಡಲೇ ಅದು ಮೂಲೆ ದಿಕ್ಕು, ಅದು ಆಗ್ನೇಯ. ಅದಕ್ಕೇನೆ ಶ್ರೀನಿವಾಸ ದೇವರ ಎದುರುಗಡೆ ಇರತಕ್ಕಂಥ ದಿಕ್ಕಿದ ಅಲ್ಲೇನೋ ಅಡುಗೆ ಮನೆ ಇರೋದು. ನೆನೆ ಹೇಳಿದ್ನಲ್ಲಿ ಬಕುಲಾದೇವಿ ಇದ್ದಾಳೆ ಅಂತ ಹೇಳಿಬಿಟ್ಟು ಅಡುಗೆ ಮನೆ ಆಗ್ನೇಯ ದಿಕ್ಕಿನಲ್ಲೇ ಇರೋದು. ನಾವು ಕೂಡ ಮನೆ ಕಟ್ಟಿಸುವಾಗ ತಿರುಪತಿ ದೇವಸ್ಥಾನದಲ್ಲಿ ಯಾವ ರೀತಿ ಯಾವ ಜಾಗದಲ್ಲಿ ಏನೇನಿದೆ ಅದೇ ರೀತಿ ಕಟ್ಟಿಸಿದರೆ ಎಲ್ಲ ಸಕಲ ಸಂಪತ್ತು ಅಭಿವೃದ್ಧಿಗಳು ಉಂಟಾಗುತ್ತೆ. ಅದು ಅಡುಗೆ ಮನೆಯಲ್ಲಿರಬೇಕು. ನಾವು ಯಾವುದೋ ಒಂದು
ದಿಕ್ಕಿನಲ್ಲಿ ಅಡುಗೆ ಮನೆ ಮಾಡಿಬಿಟ್ವಿ ನಮಗೆ ಅನುಕೂಲ ಅಂತ ಹೇಳಿ ಅದರಿಂದ ಅನರ್ಥಗಳೇ ಜಾಸ್ತಿ. ಅಂತಹ ಆಗ್ನೇಯ ದಿಕ್ಕಿನಲ್ಲಿ ಅಗ್ನಿತೀರ್ಥ ಇದೆ. ನಮ್ಮ ಕೈಯಲ್ಲಿ ಕೂಡ ಅಗ್ನಿತೀರ್ಥ ಇದೆ, ಪ್ರಯೋಜನ ಇಲ್ಲ. ಯಾಕೆ ನಮ್ಮ ಕೈಯಲ್ಲೇ 5 ತೀರ್ಥಗಳಿವೆ. ಇದು ದೇವತೀರ್ಥ. ಅದಕ್ಕೆ ಮಂತ್ರಾಕ್ಷತೆಯನ್ನು ದೇವರು ಹಾಕುವಾಗ ನಾವು ಈ ಒಂದು ಇದರಿಂದ ಹಾಕ್ತೀವಿ. ಅದ್ಯಾವುದು? ದೇವತೀರ್ಥ. ಅಂಗುಲ್ಯಗ್ರೇ ದೈವಂ ತೀರ್ಥಂ. ಅದಾದ ಮೇಲೆ ಇಲ್ಲಿಗೆ ಮಧ್ಯ ಬರ್ತಲ್ಲ, ಈ ಮಧ್ಯದಲ್ಲಿ ಅಗ್ನಿತೀರ್ಥ. ನಾವು ದೇವ್ರ ಪೂಜೆ ಮಾಡುವಾಗ ನಾವು ಮಾತ್ರ ಬಿಸಿನೀರು ಮಾಡಿ ತಣ್ಣೀರು ಮಾಡಿಬಿಡ್ತೇವೆ. ದೇವರಿಗೆ ಬಿಸಿ ನೀರು ಒಂದೇ, ತಣ್ಣೀರು ಒಂದೇ, ಯಾವಾಗಲೂ ಒಂದೇ ಕಡೆ ಇರೋದು. ಅದನ್ನು ನಾವೇನು ಅಪೇಕ್ಷೆ ಪಡ್ತೀವೋ ಅದನ್ನು ಕೊಟ್ಟು ನಾವು ಸ್ವೀಕಾರ ಮಾಡೋದು ಅದೊಂದು ಶಾಸ್ತ್ರೀಯ ಪದ್ಧತಿ. ಅದಕ್ಕಾಗಿ ನಾವು ಕಲಶ ಏನಿದೆ ಅದಕ್ಕೆ ಈ ಮಧ್ಯಭಾಗ ಏನಿದೆ ಅದನ್ನು ಹೀಗೆ ಒತ್ತಿಟ್ಕೊಂಡಿರ್ತೇವೆ. ಸುಮ್ಮನೆ ಹೀಗೆ ಮುಟ್ಕೊಳ್ಳೋದಲ್ಲ ಕಲಶ ಪೂಜೆ ಅಂದರೆ. ಹೀಗೆ ಮುಟ್ಟಬೇಕು ಮಧ್ಯ. ಅಂದರೆ ಆ ಬಿಸಿ ಎಂಬುದು ತಗಲಿ ನೀರು ಬಿಸಿಯಾಗಿ ಪರಮಾತ್ಮನ ಅಭಿಷೇಕಕ್ಕೆ ಅದು ಪರಮಾತ್ಮನಿಗೆ ಉಗುರು ಬೆಚ್ಚಾಗಿ ಒಳ್ಳೆಯ ರೀತಿ ಸ್ನಾನ ಆಗಲಿ ಅಂತ ನಾವು ಅಪೇಕ್ಷೆ ಪಡೋದು. ವಸ್ತುತ ಪ್ರತಿ ದಿವಸ ನಮ್ಮ ದೇವರಿಗೂ ಕೂಡ ಎಣ್ಣೆ ಹಚ್ಚಿ ಕಡಲೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟಿನಿಂದ ನಾವು ಚೆನ್ನಾಗಿ ತೊಳೆದು ಬಿಸಿಲಿನಿಂದ ಸ್ನಾನ ಮಾಡಿಸ್ಬೇಕು. ವಸ್ತುತ ಅದೆಲ್ಲ ನಮ್ಮ ಪುರುಷೊತ್ತಿಲ್ಲ. ಅದಕ್ಕಾಗಿ ಈ ರೀತಿ ಮಾಡತಕ್ಕಂಥದ್ದು. ಹಾಗಾದರೆ 2 ತೀರ್ಥ ಆಯಿತು. ಇಲ್ಲೇ ಇದು ಬ್ರಾಹ್ಮತೀರ್ಥ ಅಂತ ಹೇಳ್ತಾರೆ. ಅಂದರೆ ಅಂಗುಷ್ಟ ಏನಿದೆ ಅದರ ಕೆಳಗಡೆ ತೀರ್ಥ, ಆಚಮನ, ಆಪೋಷಣ ತಗೊಳ್ಕೋ ಹೀಗೆ ತಗೋಬೇಕು. ಇದು ಗೋಕರ್ಣಾಕೃತಿ ಹಸ್ತ. ಈ ಬೆಟ್ಟುಗಳು ಈ ಬೆಟ್ಟು ಒಂದು ಸೇರಬಾರ್ದು ನೋಡಿ. ಹೀಗೆ ಇಟ್ಕೊಳ್ಳಿ ನೋಡಿ, ಹಳ್ಳ ನೋಡಿ ಹೇಗಾಗುತ್ತೆ. ತೀರ್ಥ ಕೂಡ ಚೆಲ್ಲೋದಿಲ್ಲ. ಶಬ್ದವನ್ನು ಮಾಡೋದಾಗಿ ಶಬ್ದೇನ ಅಪಪ್ಪೀತ್ವ ಶಬ್ದೇನ ಘೃತಪಾಯಸಂ ಸುರಾಪಾನ ಸಮಂ ಪ್ರೋಕ್ತಂ. ಹೆಂಡ ಕುಡಿದಂತೆ ಶಬ್ದ ಮಾಡಬಾರ್ದು. ಅದಕ್ಕಾಗಿ ಅಷ್ಟೇ. ಇದು ಹಿಂಗೆ ಮಾಡಿಕೊಟ್ಟೆ ಗೋವಿನ ಕಿವಿ ಇದ್ದಾಗಿದ್ದು ನೋಡಿದ್ದು. ಇದು ಗೋಕರ್ಣಾಕೃತ ಹಸ್ತೇನ ಆಶಲಗ್ನಂ ಜಲಂ ಪಿಬಿ ಹೀಗೆ ತಗೋಬೇಕು. ಆಮೇಲೆ ಇದು ಬ್ರಾಹ್ಮತೀರ್ಥ. ಈ ಪಕ್ಕ ಏನಿದೆ ಅದು ಪಿತೃತೀರ್ಥ. ಎಲ್ಲರಿಗೂ ಅಧಿಕಾರಿಗಳಿಗೆ ಗೊತ್ತೇ ಇರುತ್ತೆ, ತರ್ಪಣ ಬಿಡೋದು ಇಲ್ಲಿರುತ್ತೆ. ಇದೇನಿದೆ ಕಿರುಬಡಿನ ಬುಡ ಏನಿದೆ ಅದು ಋಷಿಗಳ ತೀರ್ಥ. ನೋಡಿ ನಮ್ಮ ಕೈಯಲ್ಲಿ 5 ತೀರ್ಥಗಳು ದೇವರು ಇಟ್ಟಿದ್ದಾನೆ.